ಸೇನೆಯನ್ನೆಲ್ಲ ನಿರ್ನಾಮ ಮಾಡುವುದರ ಮೂಲಕ, ಅವರನ್ನು ಗೆಲ್ಲುವುದರ ಮೂಲಕ ಗೆದ್ದದ್ದು ಹೇಗೆ ಅಂತ ಅದು ಗೊತ್ತಿಲ್ಲ. ಅಲ್ಲಿ ನಿರ್ನಾಮ ಉಂಟ, ಇಲ್ಲಿಯೂ ಉಂಟು ಗೆಲ್ತಿ ಅಂತ ಆದ್ರೆ ನೀವು ಅಪ್ಪ ಲೆಕ್ಕವೇ ಅಲ್ಲ. ಕೃಷ್ಣ ನಿನ್ನ ಜೊತೆಗೆ ಇದ್ದಾನ. ಏನ ಪುಣ್ಯಾತ್ಮ, ಏನು ಧೈರ್ಯದಲ್ಲಿ ಹೇಳ್ತೀಯ ನೀನು. ನಿನ್ನ ತನ್ನನ್ನು ಮುಪ್ಪಿದ್ದಾನೆ ಕೃಷ್ಣ, ತನಗೇ ಸಾರಥ್ಯವನ್ನು ವಹಿಸಿ ಬಂದಿದ್ದಾನೆ. ಹೌದು. ಯಾಕೆ? ನೀನಷ್ಟು ದೊಡ್ಡವ ಅಂತಲ್ಲ, ಮತ್ತೆ ನೀನು ಬಹಳ ಸಣ್ಣವ ಅಂತ. ಒಳ್ಳೆ ಲೋಕದ ತಾಯಿ ತಂದೆಗಳು ಹೇಗೆ ಗೊತ್ತುಂಟ, ಗಟ್ಟಿದ್ದ ಮಗನ ಜೊತೆಗೆ ಇರುವುದಿಲ್ಲ, ದುರ್ಬಲರಾದ ಮಕ್ಕಳ ಜೊತೆಗೆ ಇರುವುದು. ಹೌದು. ಕೃಷ್ಣನಿಗೆ ಗೊತ್ತು ಭೀಮನನ್ನು ಎಲ್ಲ ಬಿಟ್ಟು ಹೇಗೆ ಬಿಟ್ಟು ಬದುಕ್ತಾನೆ, ಅರ್ಜುನ ಬದುಕುವುದಕ್ಕಾಗುವುದಿಲ್ಲ. ಆದ್ರಿಂದ ಅವನನ್ನು ರಕ್ಷಣೆ ಮಾಡ್ತೇನೆ. ಖಂಡಿತ ನಾನು ಹೋಗ್ತೇನೆ. ಕೃಷ್ಣ ನನ್ನನ್ನು ದುರ್ಬಲ ಅಂತ ಹೇಳಿದ್ರೆ ಸಂತೋಷದಿಂದ ಆರ್ಥಿಕವಾಗಿ ಸ್ವಾಗತಿಸ್ತೇನೆ. ಅವನ ಸಮ್ಮುಖದಲ್ಲಿ ನಾವು ದುರ್ಬಲವೇ ಹೌದು, ಹಾಗೆ ಎಲ್ಲವರ ಸಮ್ಮುಖದಲ್ಲಿ ನೀವು ದುರ್ಬಲ ಅಂತ ಹೇಳುವುದಕ್ಕಾಗುವುದಿಲ್ಲ. ಹಾಗಾಗಿ ನೀನು ಅಣ್ಣನೇ ಆಗಿರಬಹುದು, ಅವರು ಯಾರನ್ನೂ ಕರೆಸಬೇಕಾದ ಅಗತ್ಯ ಇಲ್ಲ. ಯಾಕಿಲ್ಲ? ಒಂದು ಬಡ ಕುರಿಯನ್ನ ಗೆಲ್ಲುವುದಕ್ಕೆ ಕಾಡಿನ ಮೃಗರಾಜನಾದಂತಹ ಸಿಂಹ ಬರಬೇಕಾದ ಅವಶ್ಯಕತೆ ಅಲ್ಲ. ಸಿಟ್ಟು ತರಿಸುವುದಲ್ಲ, ವಾಸ್ತವ ವಿಷಯ ಹೇಳಿದೆ. 100 ಕೌರವರನ್ನ ತಾನು ಗೆದ್ದಿದ್ದೇನೆ ಅಂತ ಹೇಳಿದ್ರು. ಈ ಅರ್ಜುನನ ಸಮ್ಮುಖದಲ್ಲಿ 3 ಲೋಕಕ್ಕೆ ತ್ರಿಲೋಕ ವಿಜಯಿ ಅಂತ ಅನ್ನಿಸಿಕೊಂಡ ಅರ್ಜುನ ಬಿಟ್ಟು ಭೀಮ ಅಲ್ಲ. ನೀನು ಗದೆ ತಿಳಿಸುವುದಕ್ಕಾಗಿತ್ತು, ಮೇಲೆ ಹಾರಿಸುವುದಕ್ಕಾಗಿತ್ತು, ಅದ್ರ ಕೆಳಗೆ ತಲೆ ಕೊಡುವುದಕ್ಕಾಗಿತ್ತು, ಅದ್ರ ಬಿಟ್ಟು ಅದೇ ಬಡಿಯುವುದಕ್ಕೆ ಉಳಿದವರಿಗಾಗಿತ್ತು. ಆದ್ರೆ ನನ್ನ ಎದುರಿನಲ್ಲಿ ವಿಷವಿಲ್ಲದ ಒಳ್ಳೆ ಗಳ್ಳೊಡೆ ಕಾಳಿಂಗನಾಗುವುದಕ್ಕೆ ಸಾಧ್ಯವೇ? ಉದ್ದು ಹಿಗ್ಗಿದರೆ ಮದ್ದಳೆ ಆಗುವುದಕ್ಕೆ ಸಾಧ್ಯವೇ? ನೀನು ಎಷ್ಟೇ ದೊಡ್ಡವನಾಗ ಅರ್ಜುನ ಸಮ್ಮುಖದಲ್ಲಿ ಬಡ ಕುರಿ ನೀನು ನಿನ್ನನ್ನು ಕ್ಷಣದಲ್ಲಿ ಬಡಿದು ಉಳಿಸಿ
ಅಮ್ಮಮ್ಮ ಸಾಮಾನ್ಯದವರಲ್ಲ, 100 ಕೌರವರು ಕೊಂದವ ಇದೇ ಪ್ರಕಾರ. ನಮ್ಮ ತಮ್ಮನ್ನು ಹೊಡ್ತಾರೆ ಏನು ಹೇಳಬೇಕು ಇವರಿಗಂತೆ ಗೊತ್ತಾಗುವುದಿಲ್ಲ. ಅವನಿಗೆ ಏನೋ ಬುದ್ಧಿ ಇಲ್ಲ, ನಾನು ಬುದ್ಧಿ ಇಲ್ಲದೆ ಹೋದವನಾಗಿ ವ್ಯವಹರಿಸುವುದ. ಹೊಲಮತಾವ ದಂಡ ಏನಾಯ್ತು, ಇಲ್ಲಿ ಹುಟ್ಟುಗದಂಡ ಏನೂ ಆಗ್ಲಿಲ್ಲ. ಎತ್ತಿ ನೆತ್ತಿಯ ಮೇಲೆ ಬಿಟ್ಟರೆ ನಷ್ಟ ಯಾರಿಗೆ? ನಮಗೆ ಅಲ್ವ ನಷ್ಟ. ಅವು ಬದುಕು ಉಳಿತಾನೆ. ಅವನೀಗ ಏನೇ ಹೇಳಲಿ, ಅವ ಬದುಕಿರುವುದು ಕೃಷ್ಣನ ಅನುಗ್ರಹದಿಂದ ಎನ್ನುವುದು ನಮಗೆಲ್ಲವರಿಗೂ ಗೊತ್ತಿದ್ದ ವಿಷಯ. ಯುದ್ಧಕ್ಕೆ ನಮ್ಮನ್ನು ಆಹ್ವಾನಿಸಿದ, ಹರಗುರಿಯನ್ನು ಗೆಲ್ಲುವುದಕ್ಕೆ. ಹೀಗೆಲ್ಲ ಆತ ಮಾತಾಡ್ತಾನೆ ಎಂದು ನಾನು ಮಾತಾಡಬಹುದಾ? ಅಲ್ಲ, ನನಗೆ ಮೊದಲಿಂದ ಎಲ್ಲರಿಗೂ ಹೇಳಿದ್ದು ಅಷ್ಟೇ. ಎಷ್ಟು ಭೀಮಸೇನ ಹುಂಬ ಎಂದು. ಈ ಹುಂಬ ಹೇಳಿಸಿಕೊಂಡ ಭೀಮಸೇನ ಅಲ್ಲದೆ ಹೋದ್ರೆ ಇಷ್ಟು ವರ್ಷ ಇವರೆಲ್ಲ ಸತ್ತಿ ಎಷ್ಟೋ ಶ್ರಾದ್ದ ಆಗ್ತಿತ್ತು. ಎಲ್ಲವರನ್ನು ಉಳಿಸಿದ್ದೇನೆ. ಒಂದೆರಡು ರೀತಿಯಿಂದ ಅಲ್ಲ, ಒಂದೆರಡು ಬಾರಿ ಅಲ್ಲ, 10 ಹಲವು ಬಾರಿ ಇವರ ರಕ್ಷಣೆ ನನ್ನಿಂದ ಆಗಿದೆ. 10 ಹಲವು ಬಾರಿ ರಕ್ಷಣೆ ಮಾಡಿದ್ಮೇಲೆ ನಮ್ಮನೇ ಆದ್ರು ಒಂದ್ ರೀತಿ ಮಗ ಎನ್ನುವ ಮಮಕಾರ ಹುಟ್ಟುವುದಿಲ್ಲ. ಆತ ನನ್ನಿಂದ ರಕ್ಷಣೆಗಾದ, ನಾನು ಎಷ್ಟು ವರ್ಷ ಅವನನ್ನು ರಕ್ಷಣೆ ಮಾಡಿಕೊಂಡು ಬಂದಿದ್ದೇನೆ. ಅವಳ ಮನಸ್ಸೇ ನನಗೆ ಕೈ ಎತ್ತುವುದಕ್ಕೆ ಬಿಡಲಿಲ್ಲ. ಒಂದು ಹಾಗೆ, ಇನ್ನೊಂದು, ನಾನು ಈ ಹೊತ್ತಿವನನ್ನು ಗೆದ್ದೆ ಎಂದಿಟ್ಕೊಳ್ಳಿ, ದೊಡ್ಡ ಸಾಹಸವಾದು ತಮ್ಮನನ್ನು ಅಣ್ಣ ಹೊಡೆದು ಮಲಗಿಸಿದ ಅಷ್ಟೇ ಬಿಟ್ಟರೆ ವಿಷಯ ಎಂತದಲ್ಲ. ಅದು ಅವನಿಗೆ ಅಪಮಾನವೇ ಅಲ್ಲ, ನನಗೆ ದೊಡ್ಡ ಸನ್ಮಾನವೂ ಅಲ್ಲ. ಇವನಿಗೆ ಅಪಮಾನ ಆಗಬೇಕು. ಅವ ಸಾಯಬೇಕು ಅಂತ ನಾನು ಆಶಿಸುವುದೇ ಇಲ್ಲ. ಅವನಿಗೆ ಅಪಮಾನ ಆಗಬೇಕು. ದೊಡ್ಡವರು ಸಣ್ಣವರು ಅಂದ್ರೆ ಏನು, ಹೇಗೆ ದೊಡ್ಡವರನ್ನೇ ಗೌರವಿಸಬೇಕು, ಆ ಪಾಠ ಗುರುಕುಲದಲ್ಲಾಗಿದೆ. ಆತ ಆಚರಿಸುವವ ಅಲ್ಲ. ಏನು ಮಾಡುವ?